ಯಾರು ಕೇಳ್ತಾ ಇಲ್ಲ ಅದರಿಂದ ಅಡ್ವೈಸ್ ಕೆಲಸ ಮಾಡ್ತಾರೆ ಇವರು ಕೆಲಸ ಮಾಡ್ತಾರೆ ಇವರು ಯಾರು ಸಪೋರ್ಟ್ ಮಾಡಲ್ಲ ಸರ್ ಸಪೋರ್ಟ್ ಮಾಡಲ್ಲ ಗ್ಯಾರಂಟಿ ಅವನೇ ಗೇಕ ತಿಂತಾರದು ಡಾಕ್ಯುಮೆಂಟ್ ತಗೊಂಬೋಗಪ್ಪ. ಇನ್ನು 2 ಅವರ್ ಕಾಯ್ಬೇಕಾ? ಇಲ್ಲೇ ಕುತ್ಕೊಂಡ್ ಕಾಯ್ತೀವಿ. ತಾಂಬ ಡಾಕ್ಯುಮೆಂಟ್ಸ್ ಮಣ್ಣು ತುಂಬಿಸಕ್ಕೆ ನಿನ್ನ ಜಮೀನೇ ಇಲ್ಲಿಗೆ ತಾಂಬಾರಪ್ಪ. ನಮ್ಗೆ ಪರ್ಮಿಷನ್ ಇಲ್ದಲ್ಲ ಹೆಂಗ್ ಹೊಡಿತಿದ್ದೀರಾ ಸರ್? ಪರ್ಮಿಷನ್ ಬೇಕು ಸರ್. ಹ್ಞೂ ಸರ್, ಪರ್ಮಿಷನ್ ಕೊಡಿ ಸರ್. ಇದು ಸಾಲದ ಮರ ತಿಮ್ಮಕ್ಕ ಅವ್ರ ಹಾಸ್ಪಿಟ್ಲ್ ಕನೆಕ್ಟ್ ಆಗಿದ್ಯಾ? ಮತ್ತೆ ಇದು ಸ್ವಂತ ಜಾಗ ಹೆಂಗಾಯ್ತು? ಆಯ್ತು, ಇವಾಗ ತುಂಬಿರೋದಕ್ಕೆ ಸರ್ ನಾವು ಬಂದಿರೋದು. ಆಯ್ತಪ್ಪ, ನಿನಗೆ ಗೊತ್ತಿಲ್ಲ ಅಲ್ವಾ? ಪರ್ಮಿಷನ್ ಐತಲ್ವಾ? ಪರ್ಮಿಷನ್ ಲೆಟರ್ ಕೊಟ್ಟು ಸಾಕು ನಮ್ಗೆ. ಇಳಿ ಕೆಳಕ್ಕೆ ಇಳಿಯಪ್ಪ, ಕೆಳಕ್ಕೆ ಇಳಿ, ಕೆಳಕ್ಕೆ ಗಾಡಿ ಆಫ್ ಮಾಡಿ ಇಳಿ ಕೆಳಕ್ಕೆ. ಯಾರಪ್ಪ? ಯಾವ್ದು ಗಾಡಿ? ಏನ್ ಕೊಡಿತಾ ಇರೋದ್ ನೀನು? ಪರ್ಮಿಷನ್ ಎಲ್ಲ ಐತೆ? ಪರ್ಮಿಷನ್ ಲೆಟರ್ ಇಲ್ದಲ್ಲ ಹೊಡಿಯಕ್ ಯಾರಪ್ಪ ಹೇಳಿದ್ ನಿನ್ಗೆ? ಜೈಸಿಬಿ ನಮ್ ಕಾರ್ ನೋಡ್ತಿದ್ದಂಗೆ ಯಾಕೆ ಎಸ್ಕೇಪ್ ಆದೆ? ಅಲ್ಲ, ನಾನ್ ಗಾಡಿ ಎಸ್ಕೇಪ್ ಬಂದಿದ್ದೆ. ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಜಮೀನ್ ನಮ್ದು ಆ ಕಡೆ ತುಂಬ್ಯಾರ ಏನೋ ಕುದುರು ಫೀಲ್ಡ್ ಹೊಡೆದ್ರಂತೆ ಪಕ್ಕದಲ್ಲಿ. ಹೊಡೆದ್ರಂತೆ. ನಮ್ ಪಾಪ ಕ್ಲಿಯರ್ ಆಗಿ ಹೊಡಿಬೇಡಿ ಅಂದ್ರು. ಇವಾಗ ಪರ್ಮಿಷನ್ ಐತಾ? ಗೊತ್ತಿಲ್ಲ ಅಣ್ಣ ನಮ್ಗೆ. ಪರ್ಮಿಷನ್ ಇಲ್ದಲೆ ಹೆಂಗಪ್ಪ ಬಂದೆ ನೀನು? ನನಗೆ ಗೊತ್ತಿಲ್ಲ. ಅವ್ರದ್ದೇನು ಜಾಗ ಇದು, ಅಲ್ಲಿ ಬಾರೆ ತೆಗೆದು ಕೊಡ್ಕೊಡಿ. ವಿತೌಟ್ ಪರ್ಮಿಷನ್ ನೀನ್ ಹೆಂಗ್ ತುಂಬ್ತಿದ್ಯಾ ಮಣ್ಣ? ಗೊತ್ತಿಲ್ಲ, ಪಾರ್ಟಿ ಕರೆದು ಬಂದೆ ಅಣ್ಣ. ನಿನ್ಗ್ ಬೇರೆ ಏನೇನ್ಕೋ ಕರೀತಾರೆ, ಓದ್ಯಾ? ಕಸು ಓನರ್ನ ಅಲ್ಲೇ ಮಾಡ್ತಾರೆ. ಫೋನ್ ಮಾಡು. ಸರ್ ಅವ್ರ ಜಮೀನಲ್ಲಿ ತುಂಬಬೇಕು ಅಂದ್ರೆ ಪರ್ಮಿಷನ್ ಬೇಕಲ್ಲ ಸರ್? ಒಂದ್ ನಿಮಿಷ ಇರಪ್ಪ. ಆಯ್ತು ಸರ್, ಇಲ್ಲಿ ಕೇಳಿಸ್ಕೊಳ್ಳಿ ಸರ್. ಆಯ್ತಣ್ಣ, ಇಲ್ಲಿ ಕೇಳಿಸ್ಕೊಳ್ಳೋಣ. ಆಯ್ತಣ್ಣ, ಒಂದ್ ನಿಮಿಷ. ಅವ್ರ ಜಮೀನ್ ಅಲ್ವಾ ಸರ್? ಪರ್ಮಿಷನ್ ಎಲ್ಲಿದೆ ಸರ್? ಪರ್ಮಿಷನ್ ಬೇಕಲ್ಲ? ಪರ್ಮಿಷನ್ ಎಲ್ಲೈತೆ ಸರ್? ಸರ್ ಎಲ್ಲರೂ ಮಣ್ಣು ತಿಂತಾರೆ ಅನ್ನೋದು ಬೇಡ, ತಪ್ಪು ಸರ್. ಇದು ಬಿಟ್ಬಿಡಿ. ಅದರಿಂದ ಒಂದು 2 ತಿಂಗಳು 3 ತಿಂಗಳು ಇದ್ದಾರೆ ಎತ್ತಿದ್ರು. ಅವಾಗ ಯಾರು ಪರ್ಮಿಷನ್ ಕೇಳಿಲ್ಲ. ಈಗ ಯಾರು ಅಮ್ಮಾಯ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರವ್ರು ಹೊಲ್ದಾನ ಇದ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ನಕಾಶ ರೋಡ್ ಇಲ್ಲದೆ ಮಳೆಗಾಲ ಬಂತು ಅಂದ್ರೆ ಬೇಸಿಗೆ, ಮಳೆಗಾಲ ಬಂದ್ರೆ ಫುಲ್ ಜಾಗನೇ ರೋಡ್ ಜಾಗ ಎಲ್ಲೂ ಜಾಗ ಇಲ್ಲ ಸರ್. ನಮ್ಗೆ ಮುಂದಿನ ಹೊಲಗಳಿಗೆ ಎಲ್ಲಾ ಪೂರ್ತಿ ಇಲ್ಲಿ ಇರೋವೆಲ್ಲ ದಲಿತರು ಹೊಲಗಳಲ್ಲಿ ಇರೋದು ಎಲ್ಲ ಬರೀ ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ತುಂಬ್ತಾವ್ರೆ ಅನ್ನಿಸ್ತೈತೆ ನನಗೆ. ಇವಾಗ ಪಂಚಾಯತಿ ಸದಸ್ಯರೇ ಬಂದ್ಬಿಟ್ಟು ಮಣ್ಣು ಹೊಡಿಯೋರ್ ಪರವಾಗಿ ಮಾತಾಡ್ತಾ ಇದ್ದಾರೆ, ಗ್ರಾಮಸ್ಥರು ಪರವಾಗಿ ಮಾತಾಡ್ತಿಲ್ಲ. ಯಾರಿಗೆ ಸಪೋರ್ಟ್ ಮಾಡ್ತಾರೋದು ಯಾರು? ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನಾವೇನ ಹೇಳಿದೀವ ಅದನ್ನ ಅವ್ರು ಹೇಳ್ತಾರೆ ಅಂತ ನೀನ್ ಕೇಳ್ಬೇಡ. ಅರ್ಥ ಆಯ್ತಾ? ಅವ್ರು 1000 ಹೇಳ್ತಾರೆ, ನಾವೇ ಹೌದಪ್ಪ ಅಂತ ಅವತ್ತಿಂದ ಕೇಳ್ಕೊಳ್ಳಿ. ದೌರ್ಜನ್ಯ ಮಾಡ್ತಿರೋದು ಕೆಲಸ ನೀವಲ್ಲಿ ಯಾವ ತಪ್ಪು 8 ಅಡಿ ಮುಂದೆ ತಪ್ಪಲ್ವಾ? ಯಾವ ತುಂಬಿಲ್ಲ ಅಂತ ಹೇಳಿದಲ್ಲಿ
ಆಯ್ತು ಅದು ಬಗೆಹರಿಸೋದು ಸುಮ್ಮನೆ ಹೆಂಗ್ ಬಗೆಹರಿಸ್ತೀರಣ್ಣ ಅವ್ರು ನೀವು? ಹೆಂಗ್ ಬಗೆಹರಿಸ್ತೀರಣ್ಣ ಅವ್ರು ನೀವು? ನಕಾಶೆ ಹೊಡ್ಬಿಟ್ಟು ತುಂಬ್ಕೊಂಡೆ ಹೇಳ್ತಾರೆ ಅಷ್ಟೇ. ಸುಮ್ನಿರೋ ಯಾಕೆ ನೀವ್ ಯಾಕ್ ದಣ ಹೆಂಗ್ ಬಗೆಹರಿಸ್ತೀರಲ್ರಿ ಒಂದು ನೀವು? ನೀವ್ ಯಾಕ್ ದಣ ಹೊಡ್ತಿದ್ದೀರಾ? ದಣವಾರ್ತಾರ ಅಲ್ಲ ಕಣೋ, ನನಗ್ ಗೊತ್ತಿರೋ ವಿಚಾರ ಅದನ್ನ ಹೇಳ್ತಾ ಇದ್ದೀನಿ ನಿನ್ಗೆ. ನೋಡೋಣ ಅವತ್ತು ನೀವು ಕ್ವಶನ್ ಅವತ್ತೇ ಕ್ವಶನ್ ಮಾಡ್ಬೇಕಾಯ್ತು ನೀವು. ನಾವೆಲ್ಲ ಅವತ್ತೇ ಇವತ್ತೇ ಕ್ವಶನ್ ಮಾಡಲ್ಲ ಅವತ್ತು ಇಟ್ಕೊಂಡು ನೀವು ಕ್ವಶನ್ ಮಾಡೋದಲ್ಲ. ಅವತ್ತೇ ನೀವು ಕ್ವಶನ್ ಮಾಡೋದು ನೀವು ಊರಿನ ಗ್ರಾಮದ ಕ್ವಶನ್ ಮಾಡ್ಬೇಕಾಯ್ತು ನೀವು. ನಕಾಶಿ ಇವತ್ತೆಲ್ಲ ಕ್ವಶನ್ ಮಾಡೋದಲ್ಲ ನೀವು ಎಲ್ಲ ಹೊಡ್ಕೊಂಡೋದ್ಮೇಲೆ ಅಲ್ಲಿ ತುಂಬಿಲ್ಲ, ಅದು ತುಂಬಿದ್ರೆ ಸರಿ ಮಾಡ್ತಾನ. ಏನು ಹೆಂಗಾರ ಎಂತ ಮಾಡ್ತೀರ ಆಯ್ತು ನ್ಯಾಯ ಮಾಡ್ತೀರಿ ನೀವು. ಏನೋ ಒಂದ್ ಮಾಡೋದು ನಮ್ ಬಿಡು. ನ್ಯಾಯ ಹೆಂಗ್ ಕೊಡ್ತೀರಿ ಅಂದ್ರೆ ನೀವು? ಆಯ್ತು, ಕೊಡ್ತಾನೆ ಬಿಡು. ನಿನ್ಗನ್ನೇ ಆಗಿದೆ, ಕೊಡ್ತಾನೆ ಬಿಡು. ಗ್ರಾಮಸ್ಥರಿಗೆ ಏನಾಗ್ಬೇಕು ಸರ್ ಇವಾಗ? ನಾವು ಕೇಳಿ ಅಂತಂದ್ರೆ ಗ್ರಾಮಸ್ಥರಿಗೆ ಏನಾಗ್ಬೇಕು? ಕರ್ನಾಟಕ ಜಮೀನು ಅಲರ್ಟ್ ಆಗಿದೆ. ಅಲರ್ಟ್ ಆಗಿರೋ ಜಾಗದಲ್ಲಿ ಒಂದೊಂದಕ್ಕೆ ಮಾತ್ರ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ಇನ್ನೊಂದು ಎಕರೆ ಪೆಂಡಿಂಗ್ ಇದೆ, ಅರ್ಧ ಎಕರೆ ಪೆಂಡಿಂಗ್ ಇದೆ. ಆ ಮುಂದಿರೋ ಜಾಗದಲ್ಲಿ ಪ್ರತಿಯೊಬ್ಬರು ಇನ್ಫಾರ್ಮೇಶನ್ ಇದ್ದಂಗೆ ಟೋಟಲಿ ಜಮೀನು ನೋಡ್ತಿರೋದು. ನಾವು ಪ್ರತಿ ಸಲ ಹುಡ್ತಾ ಇದ್ದೆ, ಬಟ್ ನಮ್ಗೆ ಸಿಕ್ಕಿಲ್ಲ. ನಮಗೆ ಇವತ್ತು ನಮ್ಮ ಮನೆಯವರೆಗೆ ನಮ್ಗೆ ಸೇರ್ಕೊಂಡಿದ್ದಾರೆ. ನಮಗೆ ಪ್ರತಿ ಸಲ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಅಟ್ಲೀಸ್ಟ್ ಇನ್ಫಾರ್ಮ್ ತೊಗೊಳಿದೀವಿ, ಇನ್ಫಾರ್ಮ್ ಮಾಡ್ಕೊಳ್ಳಿ, ಕೇಳ್ತಾ ಇಲ್ಲ ಅವರು. ಸುಮಾರು 8 ಗಡಿ ಆಳುಗಳು ಮಾಡ್ಕೊಂಡಿದ್ದಾರೆ ಇವತ್ತು. ಜೆಸಿಬಿ ಕರ್ಸಿ ಬರ್ತೀನಿ ಅಂತ ಹೇಳ್ತಿದ್ದೀನಲ್ಲ, ನಾನು ಅದನ್ನ ಹೇಳ್ತಾ ಇರೋದು. ಜೆಸಿಬಿ ಬರ್ಲಿ ಅಂತ ಸಾಹೇಬ್ರ ಹತ್ರ ಮಾತಾಡಿದಿರಿ, ಇಲ್ಲ ಡಿವೈಎಸ್ಪಿ ಹತ್ರ ಮಾತಾಡ್ಬೇಕು, ಅಲ್ಲಿ ಮಾತಾಡ್ತೀವಿ, ಎಸ್ಪಿ ತಾವ್ ಮಾತಾಡ್ಬೇಕು, ಅಲ್ಲಿ ಮಾತಾಡ್ತೀವಿ. ಕರ್ಸಿ ಜೆಸಿಬಿ ಅಂತ ಹೇಳ್ತಾ ಇರೋದು. ಜೆಸಿಬಿ ಕರ್ಸಿ, ಜೆಸಿಬಿ ಕರ್ಸಿ. ಇನ್ಸ್ಪೆಕ್ಟರ್ ಕರೆಸ್ತಾರೆ, ನನಗಿಂತ ಮೇಲಧಿಕಾರಿ ಇದ್ದಾರೆ. ಈಗ ನೀವು ಅದಕ್ಕೆ ಗಾಡಿ ಬಿಡಲ್ವಾ? ಈ ನಿಮ್ಗಿನ ಮೇಲಾಧಿಕಾರಿ ಅವ್ರು ಫೋನ್ ಮಾಡ್ಬಿಟ್ಟು ಜೆಸಿಬಿ ಇಲ್ಲಿ ಕರ್ಸ್ದೆ, ಆಮೇಲೆ ನಾನು ಬರ್ತೀನಿ. ಮಾತಾಡಿದ್ದೀನಿ, ನನ್ನ ಹತ್ರ ಮಾತಾಡಿಲ್ಲ, ಮಾತಾಡಿ ನೀವೇನೆ ಇವ್ನು ಮಾತಾಡೋನೆ. ಜೆಸಿಬಿ ಕರ್ಸಿ, ಜೆಸಿಬಿ ಜೊತೆ ನಾವು ಬರ್ತೀವಿ. ಈಗ ನೀವು ಗಾಡಿ ತಗೊಂಡೋಗ್ ಬಿಡಲ್ಲ. ಸರ್ ಗಾಡಿ ತಗೊಂಡೋಗಕ್ ನಮ್ದೇನಿಲ್ಲ ಸರ್. ನಾವೆಲ್ಲ ಪಬ್ಲಿಕ್ ಬಿಡಲ್ಲ, ಈಗ ಪಬ್ಲಿಕ್ ಬಿಡಲ್ಲ ಸರ್, ನಾವಲ್ಲ ಪಬ್ಲಿಕ್ ಬಿಡಲ್ಲ. ನೀವು ಬಿಡಿ ಸರ್, ನಾವು ಪಬ್ಲಿಕ್ ನಾವು ಏನು ಮಾಡ್ತೀವಿ, ನೀವು ಬಿಡಿ. ಅವ್ರ ಬೇಕಾದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಸರ್? ಏನ್ ಮಾಡ್ತೀರಾ ಸರ್? ನೀವ್ ಹಂಗಾರೆ ನೀವ್ ಇದ್ರಲ್ಲಿ ಶಾಮೀಲಾಗಿದ್ದೀರಾ? ನೀವು ಶಾಮೀಲಾಗಿದ್ದೀರಾ? ನೀವು ಶಾಮೀಲಾಗಿದ್ದೀರಾ? ನೀವು ಶಾಮೀಲಾಗಿದ್ದೀರಾ? ನಮ್ಮನ್ನ ಯಾಕೆ ಹೇಳ್ತೀರಾ ಶಾಮೀಲ್? ಶಾಮೀಲಾಗಿದ್ರೆ ನಾನ್ ಗಾಡಿ ಬಿಡ್ತಾ ಇರ್ಲಿಲ್ಲ. ನಮಗ್ ಗೊತ್ತೈತೆ ನೀವು ಶಾಮೀಲೆ, ನಮ್ಗೆ ಜನ ಹೆಂಗೆ ನೀವು ಶಾಮೀಲು, ನೀವು ಶಾಮೀಲು, ನೀವು ಶಾಮೀಲು. ಸರ್ ಇವಾಗ ನೀವು ಪಬ್ಲಿಕ್ ಅಲ್ವಾ ಸರ್? ನೀವು ಪಬ್ಲಿಕ್ ಅಲ್ವಾ ಸರ್? ಜೈಸಿಬಿ ಬೇಕಾ? ನನಗೆ ಗಾಡಿ ತಗೊಂಡೋಗ್ತೀನಿ ಸರ್. ಇನ್ಸ್ಪೆಕ್ಟರ್ ಇದ್ದಾರೆ. ಇವಾಗ ಜೈಸಿಬಿ ಬರ್ಬೇಕಾ, ಗಾಡಿ ಬಿಟ್ಟು ಕಳ್ಸ್ಬೇಕಾ? ಜೈಸಿಬಿ ಬರ್ಬೇಕಾ? ಪಬ್ಲಿಕ್ ಏನ್ ಹೇಳ್ತೀರಪ್ಪ? ಪಬ್ಲಿಕ್ ಏನ್ ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಸರ್. ನಾನೇ ಹೇಳ್ತೀನಿ. ಒಂದು ಬಾಬಾ ಅವನೇನೋ ಅವ್ನು ಗೊತ್ತಿಲ್ಲದಲ್ಲ ಹೇಳಿಲ್ಲ, ನಾನು ನಿಮ್ದು ನಿಮ್ ಪವನ್ ತಡೀರಿ ಸರ್, ಬನ್ನಿ ಸರ್. ಇಲ್ಲಿ ಯಾರ್ದು ಜಮೀನು ಯಾವತ್ತಿಂದ ಮಣ್ಣು ತುಂಬ್ತಿದ್ದಾರೆ? ಆಲೆ ಒಂದು ಮಂತಿಂದ ತುಂಬವ್ರೆ. ಇದು ಸರ್ಕಾರ ಜಮೀನು. ಸಾಲ್ಮರ್ ತಿಮ್ಮಕ್ಕರ್ಗೆ ಹಾಸ್ಪಿಟಲ್ ಆಗಿದೆ, ಮತ್ತೆ ಇಲ್ಲೊಂದು ಸೈಟ್ ಇದ್ ಮಾಡ್ತಾ ಇದಾರೆ, ಆಶಯ ಕಾಲೋನಿ ಆಗ್ತಾ ಇದೆ, ವ್ಯವಸಾಯನೂ ಮಾಡ್ತಾ ಇದಾರೆ. ಬಟ್ ತುಂಬ್ತಾವ್ರೆ. ವ್ಯವಸಾಯನೂ ಮಾಡ್ತಾ ಇದಾರೆ. ಸರ್ಕಾರದಿಂದ ನಮ್ಗೆ ಆಗೈತೆ. ಪರ್ಮಿಷನ್ ಲೆಟರ್ ಯಾಕೆ ಕೊಡ್ತಿಲ್ಲ? ಅದಕ್ಕೆ ಹೇಳಿದ್ರೆ ಬೈತೆ ನಮ್ಮ ಹತ್ರ, ನಾವು ತಂದಿಲ್ಲ ಅಂತ ಹೇಳಿ. ಅದು ಕೇಳೋರು ಯಾರು ಇಲ್ಲ ಸರ್, ಕೇಳೋರು ಯಾರು ಸಪೋರ್ಟ್ ಮಾಡೋದು. ಯಾರು ಕೇಳಲ್ಲ. ಎಲ್ಲ ಅವ್ರ ಕೆಲ್ಸಕ್ಕೆ ಅವ್ರು ಸರ್ಕಾರ ಜಾಗದಲ್ಲೇ ತಾನೇ ಮಣ್ಣು ಹೊಡಿತಾ ಇರೋದು. ಹೌದು. ಮತ್ತೆ ನಮ್ಮ ಅಪ್ಪನ ಮನೆ ಜಾಗ ಅಂತ, ನಮ್ಮ ಅಪ್ಪನ ಆಸ್ತಿ ಅಂತ ಸರ್ಕಾರದ ಜಾಗದಿಂದ ಸರ್ಕಾರದ ಜಾಗ ನಿಮ್ಗೆ ಯಾರಪ್ಪ ಪರ್ಮಿಷನ್ ಕೊಟ್ಟಿರೋದು? ಸರ್ಕಾರದ ಜಾಗ ಅಂತ ಹೇಳ್ತಿದ್ದಾರೆ. ಸರ್ಕಾರದ ನಮ್ಮ ಆಸ್ತಿ ಜಾಗದಿಂದ ಅಂತ ಹೇಳ್ತಾ ಸರ್ಕಾರ ಇದ್ದಾರೆ. ಯಾಕೆ ಈ ತರ? ಸರಿ, ಸರ್ಕಾರ ಜಮೀನು ಸರ್ಕಾರ ಕೊಡ್ತಾ ಇದಾರೆ. ಇಲ್ಲಿ ಯಾರು ಹೇಳಿದಾರೆ ಅಂತ ಗೊತ್ತಿಲ್ಲ. ಗೋಪಾಲ ಜಮೀನು ಇದು, ಯಾರು ತುಂಬಂಗಿಲ್ಲ. ಇದು ಸರ್ಕಾರ ಜಮೀನು. ನಿಮ್ಮ ಹೆಸರು ಬಾಬು ಏನಾಗ್ತಿದೆ ಅದು ಹೇಳಿ ಸರ್. ಸರ್ ಅದೇನೆ, ಇಲ್ಲಿ ನಕಾಶೆ ರೋಡ್ ಐತೆ ಒಂದು. ಆ ನಕಾಶೆ ರೋಡ್ಗೆ ಎಲ್ಲಾರ್ಗು ನಾನು ಮನವಿ ಕೊಟ್ಟೆ. ಅಲ್ಲಿ 2 ವರ್ಷ ಆಗೈತೆ. 2 ವರ್ಷ ಆಗಿ ಯಾರು ಇದ್ ಮಾಡಿಲ್ಲ. ಇವ್ರು ಏಕಾಏಕಿ ಬಂದು ಮಣ್ಣು ತುಂಬ್ತಾವ್ರೆ. ಏನನ್ನ ಕೇಳಕ್ ಹೋದ್ರೆ ದೌರ್ಜನ್ಯ ಮಾಡ್ತಾರೆ, ಆಮೇಲೆ ಧಮಕಿ ಹಾಕ್ತಾರೆ. ಆಮೇಲೆ ನಕಾಶೆ ರೋಡ್ ಇಲ್ಲ ಅಂತಾರೆ. ನಮ್ಮ ಅಧ್ಯಕ್ಷರಿಗೆಲ್ಲ ನಾವ್ ಹೇಳ್ದೋ ನಕಾಶೆ ರೋಡ್ ಐತನ ಒಂದ್ ಸ್ವಲ್ಪ ಅನುವು ಮಾಡ್ಕೊಡಿ ಅಂತ. ಆದ್ರೂ ಇವ್ರು ಬಂದು ತುಂಬ್ತಾವ್ರೆ ಸರ್. ಎಷ್ಟು ದಿನದಿಂದ ಅಲ್ಲೇ ಒಂದ್ ತಿಂಗಳಿಂದ ತುಂಬ್ತಾವ್ರೆ, ಹೆಚ್ಚು ಕಮ್ಮಿ. ತಿಂಗಳಿಂದ ಹಗಲು ರಾತ್ರಿ 2 ಟೈಮು ತುಂಬ್ತಾವ್ರೆ. ನಕಾಶೆ ರೋಡ್ನು ಐತೆ, ಅದು ಸ್ಕೆಚ್ ಕೊಟ್ಟಿದೀವಿ. ಅದನ್ನ ನಾವು 2 ವರ್ಷದಿಂದ ಹೊಡಿತಾ ಇದಾರೆ ಒಂದು 3 ಟಿಪ್ಪರ್, ಒಂದು ಇದನ್ನ ಇಟಾಚಿ ಇಕ್ಕೊಂಡು JCB ಇಕ್ಕೊಂಡು ಹೊಡಿತಾರೆ ಎಲ್ಲಿ ಹೊಡಿತಾ ಇದಾರೆ ಏನಾದ್ರು ಸರ್. ಎಲ್ಲಿ ನಮಗ್ ಗೊತ್ತಿಲ್ಲ ಸರ್, ಎಲ್ಲಿ ಹೊಡಿತಾವ್ರೆ ಅನ್ನೋದು ಗೊತ್ತಿಲ್ಲ. ಒಟ್ನ ಹೊಡಿತಾವ್ರೆ, 1 ತಿಂಗಳಿಂದ ಹೊಡಿತಾವ್ರೆ ಅಷ್ಟೇ. ನಾವ್ ಕೇಳಕ್ಕೆ ಸರ್ಕಾರದಿಂದ ಆದೇಶ ಮಾಡ್ಕೊಟ್ಬಿಟ್ಟವ್ರೆ. ಗೌರ್ಮೆಂಟ್ ಜಮೀನು ಗೌರ್ಮೆಂಟ್ ಇಂದ ಹೊಡಿತಾ ಇದೀವಿ ಅಂತ ಹೇಳ್ತಾರೆ ಸರ್. ಬಂದ್ ನಾನು ಇದೇ ಜಾಗದಲ್ಲಿ ನಿಂತ್ಕೊಂಡು ಗಾಡಿ ನಿಲ್ಸಿ ಏನ್ ಕಡೆ ಇಲ್ಲಿ ಮಣ್ಣು ತುಂಬ್ತಿದೀರಿ ಅಂತ ಕೇಳಿದೀನಿ ನಾನು.
ಪರ್ಮಿಷನ್ ಲೆಟರ್ ಏನಾದ್ರು ತೋರಿಸಿ. ಅದನ್ನ ಕೇಳಿದ್ರೆ ಎಲ್ಲ ಪರ್ಮಿಷನ್ ಕೊಟ್ಟವ್ರೆ, ತಗೊಂಬಂದ್ ತೋರಿಸ್ತೀವಿ ಬಿಡಿ ಅಂತ ಹೇಳೋತಾರೆ. ತುಂಬ್ಕೊಂಡ್ ಹೋಗ್ತಾರೆ ಅವ್ರೆ. ಒಂದ್ ತಿಂಗಳಿಂದ ಇದೇ ಕೆಲಸನೇ ಆತರ ಅದು. ಫುಲ್ ಎಲ್ಲ ಗುಂಡಿ ಕುದ್ರೆ ಇಕ್ಬಿಟ್ಟವ್ರೆ. ಏನೋ ಆಶ್ರಯ ಕಾಲೋನಿ ಮಾಡೋಣ ಅಂತ ಇದನ್ನ ಮಾಡಿದ್ರೆ ಗೌರ್ಮೆಂಟ್ ಜಾಗನ, ಈಗ ಅದನ್ನು ಗುಂಡಿ ಕುದ್ರೆ ಇಕ್ಕಿದ್ರೆ ಆಶ್ರಯ ಕಾಲೋನಿ ನೆಲ್ ಮಾಡ್ಕೊಡ್ತಾರೆ ಸರ್ ಇವರು. ಅದೇ ಕೆರೆ ಕಟ್ಟೆ ಆಗಿ ನೀರ್ ನಿಂತ್ಕೊಂತದೆ. ತುಂಬಿ ಸರ್ಕಾರ ಜಾಗ ಕೊಡದವ್ರೆ. ಅದಕ್ಕೆ ಪರ್ಮಿಷನ್ ಪರ್ಮಿಷನ್ ಅಂದ್ರೆ ಅವ್ರಿಗೆ ಕೇಳ್ಬೇಕಣ್ಣ. ಅವ್ರು ಕುದುರೆ ಫೀಲ್ಡ್ ಯಾರು ಹೊಡೆದವ್ರಲ್ಲ ಅವ್ರಿಗೆ ಕೇಳ್ಬೇಕು. ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಸರ್ ಕುದುರ್ ಫೀಲ್ಡ್ ಹೊಡೆದಿರೋದು ಓಕೆ, ಹೌದು ಹೊಡಿಯಕ್ ಪರ್ಮಿಷನ್ ಯಾರು ಕೊಟ್ಟವ್ರೆ ಸರ್? ಅದನ್ನ ಅವ್ರು ಕೇಳ್ಬೇಕು. ಅಲ್ಲಿ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾವ್ರಲ್ಲ ಅವ್ರಿಗೆ ಕೇಳ್ಬೇಕು. ಯಾರು ನೀವು? ಸರ್ ನಾವು ಜಮೀನು ಅಲ್ಲಿ ಹಳ್ಳ ಇಕ್ ಹೋಗಿದ್ರು, ಲೆವೆಲ್ ಮಾಡಿದ್ರು, ಲೆವೆಲ್ ಮಾಡಕ್ ಬಂದಿದ್ವಿ. ಓಕೆ, ಅವ್ರು ಹಳ್ಳ ಮಾಡೋಗಿರೋ ಜಮೀನು ಮಣ್ಣು ಯಾರು? ಸರ್ ಅದು ಹಳ್ಳ ಆಗಿತ್ತಲ್ಲ, ಬಾರೆ ಮಣ್ಣು ತಕೊಂಡು ಲೆವೆಲ್ ಮಾಡಕ್ ಎಲ್ಗೂ ಹೊಡಿತಾ ಇಲ್ಲ ಮಣ್ಣು. ಅವ್ರ ಜಮೀನು ಅವ್ರಿಗೆ ಬಿಡ್ತಾ ಇರೋದು. ಬನ್ನಿ ಸರ್. ಅಣ್ಣ ಹೊಡೆದಿರೋ ಮಣ್ಣು ಹೊಡೆದಿರೋ ಸಾಕ್ಷಿ ಐತೆ, ಜಾಗ ಐತೆ, ಅಲ್ಲಿ ಹೋಗಿ ನೋಡಿ. ಯಾರು? ಜಾಸ್ತಿ ಹಳ್ಳ ಹಾಕಿದ್ರಲ್ಲ ಬ್ಯಾಗಡೆ ಕೇಳು, ನಾನು ಹೇಳ್ಬಿಡ್ತೀನಿ ಕೇಳು. ಯಾವ್ದು? ಅವತ್ತಿಂದ ತುಂಬಿದ್ದು ಜೆಸಿಬಿ ತುಂಬಿತ್ತ ಅಣ್ಣ, ನೆನ್ನೆಯಿಂದ ಜೆಸಿಬಿ ಅವತ್ತು ಇಟಾಚಿ ತರ ತುಂಬ್ತಾ ಇದ್ದು. ಕೇಳು. ಯಾವ್ದು ಅಣ್ಣ? ಮಣ್ಣು ಹೊಡಿಯಕ್ಕೆ ತಂದಿರೋದು ಕೇಳು. ನಾನು ಹೇಳದ್ ಕೇಳು. ಅವತ್ತಿಂದ ನಾನು ಹೊಡೆದಿದ್ದ, ಅವತ್ತಿಂದ ನಾನಿದ್ದ. ಇವತ್ತು ಬಂದಿರೋ ನಾನು ಅವತ್ತಿಂದ ಇದ್ದ. ಅವತ್ತಿಂದ ಯಾರು ತುಂಬಿದ್ರು? ಅವತ್ತಿಂದ ಯಾರು ತುಂಬಿದ್ರು? ಅವತ್ತೇ ತುಂಬಿರೋ ಕೇಳ್ರು. ಆಯ್ತು ಸರ್, ಎಷ್ಟು ಟಿಪ್ಪರ್ ಬಂದಿದಾವ್ ಸರ್ ಇಲ್ಲಿ? ಸರ್ ಒಂದೇ ನಮ್ ಮುಂದೆನೆ ಎರಡು ಇದ್ವಲ್ಲ ಸರ್. ಹೇಳ್ತೀನಿ ಕೇಳಿ, ವಿಡಿಯೋ ಇದೆಯಲ್ಲ ಹೇಳ್ತೀನಿ ಕೇಳಿ ಸರ್. ಅದನ್ನ ಫೀಲ್ಡ್ ಹೊಡೆದಿರೋದು. ಫೀಲ್ಡ್ ತುಂಬ ನೋಡಿ, ಜಮೀನು ಓನರ್ ಅವನು ಹೇಳೋದೆ, ಅವ್ರು ತುಂಬ ಬಿಡಕ್ ಬಂದಿರೋದು ಅಷ್ಟೇ. ಓಕೆ ಸರ್, ನಿಮ್ ಮಾತನ್ನ ಒಪ್ಕೊಂತೀವಿ. ಅಲ್ಲಿ ಎರಡು ಟಿಪ್ಪರ್ ನಮ್ಮ ಕಣ್ ಮುಂದೆನೆ ಪಾಸ್ ಆಗಿದೆ. ಜೆಸಿಬಿ ನಮ್ಮ ವಾಹಿನಿ ಗಾಡಿ ಕಾಣ್ತಾ ಇದ್ದಂಗೆ ಎಸ್ಕೇಪ್ ಆಗಿದೆ. ಯಾಕೆ ಸರ್? ಜೆಸಿಬಿ ಹಾಕೋತ ಸರ್ ಜಮೀನ್ ಮಟ್ಟ ಮಾಡಕ್ ಬಂದಿದ್ದು. ಜಮೀನ್ ಮಟ್ಟ ಮಾಡ್ಬೇಕು ಅಂದ್ರೆ ಜೆಸಿಬಿ ಎಸ್ಕೇಪ್ ಸರ್ ಫೀಲ್ಡ್ ಬಿಟ್ರಲ್ಲ, ಅಲ್ಲಿ ಆಳ ತೆಗ್ದವ್ರ ಮಣ್ಣು ಅದನ್ನ ಮೇಲ್ಗಡೆ ತಗೊಂಡ್ ಒಳಗೆ ತಳ್ಳಿ ಅವ್ನ ಜಮೀನ್ ಮಟ್ಟ ಮಾಡಕ್ ಬಂದಿದ್ದು ನಾವು. ಅಲ್ಲಣ್ಣ, ನೀನು ಟಿಪ್ಪರ್ ತಂದಿರ್ಬೇಕಪ್ಪ. ನೀನು ಟಿಪ್ಪರ್ ಗಾಡಿ ತಂದಿರ್ದಕ್ಕೆ ಬಾರಿ ಇರೋ ಮಣ್ಣ ಎಲ್ಲಿ ಸುರಿದಿದ್ ಬಾ ತೋರ್ಸು. ನೀನು ತೋರ್ಸ್ಬಾ. ನೀನು ಸುರಿದಿರೋದ ತೋರ್ಸ್ಬಾ. ನೀನು ಅಲ್ಲಣ್ಣ, ನೀನ್ ವಾರ ಇವತ್ತು ತಪ್ಪು ನೀನ್ ಮಾಡಿರೋ ತಪ್ಪೇನೆ. ನೀನ್ ಮಾಡಿರೋ ತಪ್ಪೇನೆ. ಮತ್ತೀಗ ನೀನು ಸಮ ಮಾಡಕ್ ಬಂದಿಲ್ಲ, ನೀನು ಮಣ್ಣು ತಗೊಳಕ್ ಬಂದಿರೋ, ನೀನು ಮಣ್ಣು ಸಮ ಮಾಡಕ್ ಬಂದಿಲ್ಲ, ನೀನು ಮಣ್ಣು ತಗೊಳಕ್ ಬಂದಿರೋ. ನೀನು ನಕಾಶೆ ರೋಡ್ ಇದು ಮಾಡ್ಬಿಟ್ಟು ನೀವು ಏಕಾಏಕಿ ಈಗ ನಮ್ ಜಮೀನ್ಗೆ ಹೆಂಗ್ ಹೋಗೋಣ ನಮ್ ಜಮೀನ್ಗಳಿಗೆ ನಾವು? ನೀನ್ ಮಾಡಿರೋದಲ್ಲ, ಇವತ್ತು ಏನಕ್ ಬಂದೆ ನೀನು? ಅವ್ನು ಹೇಳ್ದ ತಿನ್ನು ಅಂತ ತಿಂತೀಯಾ? ಯಾರು? ಮಟ್ಟ ಎಲ್ ಮಾಡಿದೀವಿ ಬಾರೋಣ ತೋರ್ಸು. ನೀನು ಟಿಪ್ಪರಿ ಕಂಡು ಆಚೆಗೆ ಹೊಡೆದಿ ಮಟ್ಟ ಮಾಡ್ತಾ ಇದ್ದೀನಣ್ಣ. ಅಲ್ಲ, ಆಚೆಯಿಂದ ಕೂಡ ನಾವು ವಾಹಿನಿಯವರು ವಾಚ್ ಮಾಡಿದೀವಿ. ಎಲ್ಲೆಲ್ಲಿಗೆ ಟಿಪ್ಪರ್ ಹೋಗಿದೆ ಪ್ರತಿಯೊಂದು ಸಾಕ್ಷಿ ನಮ್ಮ ಹತ್ರ ವಿಡಿಯೋ ಇದೆ. ಇವಾಗ ಎಕ್ಸ್ಪ್ಲೈನ್ ಮಾಡಿ ಸರ್. ನೀವ್ ಹೇಳಿದ್ ನಾವ್ ಕೇಳ್ದೋ ಸರ್ ಇಷ್ಟೋ ತನಕ. ನೀವ್ ಹೇಳಿದ್ ನಾವ್ ಇಷ್ಟೋ ತನಕ ಕೇಳಿದೀವಿ. ನೀವು ಟಿಪ್ಪರ್ ಅಲ್ಲಿ ಎಲ್ಗೋ ಮಣ್ಣು ಹೋಯ್ತಲ್ಲ ಈಚೆಗೆ, ಎಲ್ಲಿಗೆ ಹೋಯ್ತು ಹೇಳಿ? ಒಂದು ಲೋಡ್ ಅವ್ನ ಸೈಟ್ ಹೋಯ್ತು ಅಷ್ಟೇ. ಒಂದ್ ಲೋಡ್ ಯಾವ ಸೈಟ್ ಹೋಯ್ತು ಸರ್? ಸರ್ ಅವ್ನ ಕೇಳಿ, ಅವ್ನ ಜಾಗ ಮನೆ ಅವ್ನ ಜಾಗದ ಮಣ್ಣು ತುಂಬ್ಕೊಂಡು ಅವ್ನು ಹೊಡ್ಕೊಂಡವ್ನು. ಆಯ್ತು ಸರ್, ಒಂದ್ ಲೋಡ್ ಎಲ್ಲೋ ಹೋಯ್ತು ಅಂತ ಹೇಳ್ತಿದಾರಲ್ಲ, ಎಲ್ಗೋಯ್ತು ಸರ್? ಅವ್ನ ಜಮೀನ್ ಓನರ್ ಜಾಗಕ್ಕೆ ಹೋಯ್ತು. ಸೈಡಿಗೆ ಹೋಯ್ತಾ? ಜಮೀನ್ ಓನರ್ ಜಾಗಕ್ಕೆ ಹೋಯ್ತು. ಇಷ್ಟೇ ಬೇಕಾಗಿದೆ ನನ್ಗೆ.